ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯರಾಜ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಿದು ಇಷ್ಟು ಕತ್ಲಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೋಬೋದು, ಬಟ್ ಇದು ಬೆಳಗಿನ ಜಾವ 5 o'clock. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶ್ರೀಚಕ್ರ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಪಾರ್ಟ್ 2 ಆಗಿರುತ್ತೆ ಶ್ರೀಚಕ್ರ ಚಾಮುಂಡೇಶ್ವರಿ ಟೆಂಪಲ್ದು. ಪಾರ್ಟ್ 1 ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದ್ರೆ ನೋಡ್ಬೋದು. ಇಲ್ಲಿ ನಾವು ಬೆಳಗಿನ ಜಾವ 4 ಗಂಟೆಗೆ ಬಿಟ್ಟರು, ನಾವು ಹೋಗಿದ್ದು 6 o'clock ಹೋಗಿದ್ವಿ. ಈ ಒಂದು ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಬಟ್ ಈಗಲೂ ಹೇಳ್ತಾ ಇದ್ದೀನಿ. ಇದು ಬಾಗಲಕೋಟೆಯಿಂದ 104 ಕಿಲೋಮೀಟರ್ ಆಗುತ್ತೆ. ಅಂದರೆ 2 to 3 hours ಆದರೂ ಬೇಕು ಇಲ್ಲಿಗೆ ಹೋಗೋಕ್ಕೆ. ಬಸ್ಸಿಗೆ ಹೋದರೆ, ಅಕಸ್ಮಾತ್ ಓನ್ ವೆಹಿಕಲಲ್ಲಿ ಹೋದರೆ ನಿಮಗೆ 2 hours ನೀವು ಅಲ್ಲಿ ರೀಚ್ ಆಗಿಬಿಡ್ತೀರಾ. ನೀವು ಬಾಗಲಕೋಟೆಯಿಂದ ಯರಗಟ್ಟಿಗೆ ಹೋಗಿ, ಯರಗಟ್ಟಿಯಿಂದ ಬೈಲೊಂಗಲ್ಗೆ ಹೋಗುವಂಥ ರಸ್ತೆಯಲ್ಲೇ ಈ ಒಂದು ಚಾಮುಂಡೇಶ್ವರಿ ಟೆಂಪಲ್ ಸಿಗುತ್ತೆ. ಬಸ್ಸಿಗೆ ಹೋದರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ನಿಲ್ಲಿಸಿ ಅಂತ ಅಂದರೆ ಅವರು ಅಲ್ಲಿಗೆ ಟಿಕೆಟ್ ಕೊಡ್ತಾರೆ. ಅಲ್ಲಿ ಕೂಡ ಸ್ಟಾಪ್ ಇದೆ. ನೀವು ಟ್ಯೂಸ್ಡೇ ಫ್ರೈಡೇ ಹೋಗ್ತೀವಿ ಅಂತ ಅಂದರೆ ಆದಷ್ಟು ಜಲ್ದಿನೇ ಹೋಗಬೇಕಾಗುತ್ತೆ, ಯಾಕಂದರೆ ಆವತ್ತಿನ ದಿನ ಅಂತೂ ತುಂಬಾ ರಶ್ ಇರುತ್ತೆ. ನೋಡಿ 6 ಗಂಟೆಗೆ ಎಷ್ಟು ರಶ್ ಇದೆ. ಅಕಸ್ಮಾತ್ ನೀವೇನಾದರೂ ಲೇಟಾಗಿ ಹೋದರೆ ಏನಿಲ್ಲ ಅಂದರೂ 5 hours ನಿಂತ್ಕೊಳ್ಳೇಬೇಕಾಗುತ್ತೆ. ಅದು ಟ್ಯೂಸ್ಡೇ ಫ್ರೈಡೇ ಮಾತ್ರ ಅಷ್ಟು ಜನ ಇರ್ತಾರೆ. ನೋಡಿ, ಇದೇ ದೇವಿದು ಗರ್ಭಗುಡಿ. ನಾವು ಹೋಗಿದ್ದ ದಿನ ಇನ್ನೂ ದೇವಿಗೆ ಅಲಂಕಾರ ಮಾಡ್ತಿದ್ರು, ಅದಕ್ಕೆ ಇನ್ನೂ ಬಾಗಿಲು ಓಪನ್ ಮಾಡಿರಲಿಲ್ಲ 6 ಗಂಟೆಗೆ. ಸೊ ಇಲ್ಲಿ ನಾವು ಸೇವೆಗಳ ಚೀಟಿನ ತೊಗೊಬೇಕಾಗುತ್ತೆ. ಇಲ್ಲಿ ತಗೊಂಡು ಅಕ್ಕಿ ಗಂಟನ್ನ ತಗೊಂಡೋಗಿ ಈ ಒಂದು ಮರಕ್ಕೆ 9 ಸುತ್ತು ಹಾಕಬೇಕಾಗುತ್ತೆ. 9 ಸುತ್ತು ಹಾಕಿದ ನಂತರ ಮತ್ತೆ ದೇವಿ ಗುಡಿ ಒಳಗೆ ಹೋಗಿ ದೇವಿಗೆ ಆ ಬಟ್ಟೆಲಿರುವಂಥ ಅಕ್ಕಿನ ಸಮರ್ಪಣೆ ಮಾಡಬೇಕಾಗುತ್ತೆ. ಎಷ್ಟು ದಿನ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಸೇವೆ ಮಾಡಿದ್ರೆ ಏನೇನು ಅಂತ ನಾನು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದು. ಅಷ್ಟು ಬೇಗ ಹೋಗಿದ್ದೀವಿ ಅಂದರೂ ನಾವು ಅರ್ಧ ಗಂಟೆ ಕ್ಯೂನಲ್ಲಿ ನಿಂತಿದ್ದೀವಿ. ಇದೇ ನೋಡಿ ಅಮ್ಮನವರ ಗರ್ಭಗುಡಿ. ಈ ಒಂದು ಸ್ಮಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.